श्रीगुरुभ्यो नमः हरिः ओम ओम या देवी सर्वभूतेषु मातृरूपेण संस्थिता नमस्तस्यै 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 नमो नमः श्रीगौर्यै नमः ध्यायामि मनसाभीष्टप्रार्थनां समर्पयामि गौर्यै नमः आवाहयामि आवाहनं समर्पयामि रत्नसिंहासनं समर्पयामि श्री गौर्यै नमः मनसाभीष्टप्रार्थनां समर्पयामि ಹೆಣ್ಣನ್ನು ಕರ್ಕೊಂಡು ಬನ್ನಿಮ್ಮ. ಅದಿತಿ ಎಲ್ಲ ರೆಡಿಯಾಗಿದೆ, ಹೋಗಿ ಅಕ್ಕನ ಕರ್ಕೊಂಡು ಬಾ. ದೇವತೆನೇ ನಡ್ಕೊಂಡು ಬರ್ತಿದ್ದಾಳೆ ಅನಿಸ್ಬಿಡ್ತು ಅಕ್ಕ. ಬಾಮ್ಮ ಇಲ್ಲಿ ಬಂದು ಕೂತ್ಕೊಳ್ಳಮ್ಮ. ಆರತಿ ಶಾಸ್ತ್ರಿಗಳು ಹೇಗೆ ಹೇಳ್ತಾರೋ ಹಾಗೆ ಗೌರಿ ಪೂಜೆ ಮಾಡಮ್ಮ. ಆರತಿ ದೇವ್ರಿಗೆ ಅಕ್ಷತೆ ಹಾಕಿ ಕೈಯಲ್ಲಿ ಹೂ ಹಿಡ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು. गौरीर्मिमाय सलिलानि तक्षत्येकपदी द्विपदी सा चतुष्पदी अष्टापदी नवपदी बभूवुषी सहस्राक्षरा परमेव्यमन् सक्तमिव तित उना पुनं तो यत्र धीरा मनसा वाचमक्रता अत्र सखाय सख्यानि जानते भद्रैषान् लक्ष्मीर्निहितादिवाचे धीनामवित्र्यवतो वाग्देव्यै नमः. ತಾಯಿ, ಇವತ್ತು ಒಂದಲ್ಲ ಒಂದು ರೀತಿ ಅಮ್ಮಂಗೆ ನೋವು ಆಗೇ ಆಗುತ್ತೆ, ಆದರೆ ಅದು ಆದಷ್ಟು ಕಡಿಮೆ ಆಗೋ ಥರ ಕಾಪಾಡಮ್ಮ. ನಮ್ಮ ಮದುವೆ ಚೆನ್ನಾಗಾಗಲಿ ಅಂತ ನಾನು ಬೇಡ್ಕೊಳ್ಳಲ್ಲ, ಅದು ನಿನ್ನಿಚ್ಛೆ. ನಡೆಯೋ ಮದುವೆಯಿಂದ ಅಪ್ಪ ಅಮ್ಮಂಗೆ ನೋವಾಗದೆ ಇರೋ ಥರ ಕಾಪಾಡಮ್ಮ. ಆರತಿ, ಅಯ್ಯೋ ನಾನು ಇನ್ನೊಂದು ಮನೆಯಿಂದ ಬಂದಿದ್ದೀನಿ ಅಂತ ಗೊತ್ತಿದ್ರು ನಿನ್ನನ್ನು ಕಳಿಸ್ಕೊಡೋಕ್ಕೆ ಈಗಲಿಂದ ಹಿಂಸೆ ಆಗ್ತದೆ ಮಗಳೇ. ಮದುವೆ ಮುಗಿಯೋದ್ರೊಳಗೆ ಎಷ್ಟು ಸಲ ಕಣ್ಣಲ್ಲಿ ನೀರು ತುಂಬ್ಕೋತೀನೋ ಆ ದೇವ್ರಿಗೆ ಗೊತ್ತು. ಹಾಗಂತ ನೀನು ಅಪಾರ್ಥ ಮಾಡಿಕೊಂಡು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದೆಲ್ಲ ಸಲನೂ ನೋವಿನ ಕಣ್ಣೀರಾಗಿರಲ್ಲ.
ನಿನ್ನ ಮದುವೆನೇ ಒಂದು ಕನಸಾಗಿತ್ತು. ಆ ಕನಸು ಸಾಕಾರ ಆದಾಗಲೂ ಕಣ್ಣು ಒತ್ತೆ ಆಗತ್ತೆ. ಅಳಿ ಇನ್ಮೇಲಿಂದ ನಿಮ್ಮ ಜೀವನ ತುಂಬ ಬರೀ ಕಣ್ಣೀರೇ. ನಿಮ್ಮೆಲ್ಲರ ಕಣ್ಣೀರು ಹೊಳೆಯಾಗಿ ಹರಿಯೋದನ್ನ ನಾನು ಹೀಗೆ ಫೋಟೋದಲ್ಲಿ ಕ್ಯಾಪ್ಚರ್ ಮಾಡಬೇಕು. ಎಲ್ಲ ಬಂದಾಗೈತಾ? ಹಾಂ, ಈಗ ತಾನೇ ಗೌರಿ ಪೂಜೆ ಮುಗೀತು ಶಾಸ್ತ್ರಿಗಳೇ. ಬರೀ ಎಲ್ಲರೂ ಬಂದಾಗೈತಲ್ವಾ? ಹೌದು ಶಾಸ್ತ್ರಿಗಳೇ, ನಾವೆಲ್ಲರೂ ರೆಡಿ ಇದ್ದೀವಿ. ನಾನು ಹೇಳಿದ್ದು ಹುಡುಗನ ಕಡೆಯವ್ರ ಬಗ್ಗೆ. ಕಾಶಿ ಯಾತ್ರೆಗೆ ಹುಡುಗ ತಾನೇ ಬೇಕು, ಹುಡುಗನ ಕರ್ಕೊಂಬನ್ನಿ. ರೆಡಿ ಆಗ್ತಾ ಇದ್ದ, ಇನ್ನೂ ರೂಮಲ್ಲೇ ಇದ್ದಾನೆ ಅನ್ಸುತ್ತೆ. ಕರ್ಕೊಂಡು ಬರ್ತೀನಿ ರೀ. ಹೋಗಿರೋ ಸ್ಪೀಡಲ್ಲಿ ವಾಪಸ್ ಬರ್ತಾರೆ, ನೋಡ್ತೀರಿ ಸಾರ್ಥಕ್. ರೀ, ಗೌತಮ್ ರೂಮಲ್ಲಿ ಕಾಣ್ತಾ ಇಲ್ಲ. ಕಾಲ್ ಮಾಡು. ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ. ಅಲ್ಲೇ ಆಚೆ ಈಚೆ ಎಲ್ಲಾದರೂ ನೋಡಬೇಕಿತ್ತು. ವಾಶ್ರೂಮ್ಗೆ ಏನಾದರೂ ಹೋಗಿರ್ಬೋದೇನೋ. ನಾನು ಎಲ್ಲ ಕಡೆ ನೋಡ್ಕೊಂಡು ಬಂದೆ, ಅವನೆಲ್ಲೂ ಕಾಣ್ತಿಲ್ಲ. ಏನಮ್ಮ ಹೇಳ್ತಿದ್ದೀರಿ ನೀವು? ಮುಹೂರ್ತಕ್ಕಿನ್ನೂ 1 ಗಂಟೆನೂ ಬಾಕಿ ಉಳಿದಿಲ್ಲ, ಈಗ ಹುಡುಗ ಕಾಣಿಸ್ತಿಲ್ಲ ಅಂದರೆ ಏನದ್ರ ಅರ್ಥ? ಮೊದಲು ಹೋಗಿ ಹುಡುಗನ ಹುಡುಕಿ ಎಲ್ಲರೂ. ಸಾರ್ಥಕ್, ನಿಮ್ಮ ತಾಯಿ ಇಷ್ಟೊಂದು ಜೋರು ಅಂತ ಗೊತ್ತಿದ್ದಿದ್ರೆ ಇರೋ ವಿಷಯ ಮೊದಲು ಅವರಿಗೆ ಹೇಳ್ಬೋದಿತ್ತು. ನಾನು ನನ್ನ ಪಾಠ ಶುರು ಮಾಡ್ಕೊಳ್ಳ. ವೆಯ್ಟ್, ಸಿಚುವೇಶನ್ಗೆ ಬೆಂಕಿ ಬಿದ್ದ ಮೇಲೆ ನೀವು ಮಾತು ಶುರು ಮಾಡಬೇಕು. ಆಗಲೇ ವಿಕ್ರಾಂತ್ ಮದುವೆ ಹುಡುಗ ಅಂತ ಕರ್ಸ್ಕೊಳ್ಳೋದಕ್ಕೆ ಒಂದು ಬೆಲೆ ಬರೋದು. ಇನ್ನೊಂದು ಟೆನ್ಷನ್ ಬಿಲ್ಡ್ ಆಗಲಿ. ಬೇಕಾದಷ್ಟು ಬಿಲ್ಡ್ ಆಗುತ್ತೆ. ಮದುವೆ ಹುಡುಗ ಕಾಣ್ತಿಲ್ಲ ಅನ್ನೋದು ಯಾವಾಗಲೂ ಬ್ರೇಕಿಂಗ್ ನ್ಯೂಸೇ ಅಲ್ವಾ? ಎಸ್, ಬಟ್ ವಿಕ್ರಾಂತ್ ಯಾಕೆ ಇನ್ನೂ ಬಂದಿಲ್ಲ? ಇರಿ, ಕಾಲ್ ಮಾಡ್ತೀನಿ. ನಾಟ್ ರೀಚಬಲ್ ಅಂತ ಬರ್ತಿದೆ.